ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಬಿಡುಗಡೆ ಮಾಡಿದ್ದಷ್ಟು ಇಲ್ಲಿ ತನಕ 25 ಕೋಟಿ, ಅಂದ್ರೆ ಕೇವಲ 25% ಬಿ.ಆರ್. ಅಂಬೇಡ್ಕರ್ ನಿಗಮಕ್ಕೆ ಬಿಡುಗಡೆ ಮಾಡಿದ್ರು. ತಾಂಡಾ ನಿಗಮಕ್ಕೆ ಎಷ್ಟು ಕೊಡ್ತೀವಿ? 60 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ರು. ಇವ್ರು ಕೊಟ್ಟಿದ್ದಷ್ಟು 15 ಕೋಟಿ. ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ 35 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಇದರಲ್ಲಿ ಬಿಡುಗಡೆ ಮಾಡಿದ್ದು 8.75 crores. ಮತ್ತು ನೋಡ್ರಿ, ಇದು ಹೇಗೈತಿ ನಮ್ಮಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯೂಶಲಿ SC ಸಮಾಜದ ಬಲಗೈಗೆ ಬಿಡುವಂಥ, ಸಮಾಜಕ್ಕೆ ಅನುಕೂಲ ಆಗುವಂಥ ನಿಗಮ. SC ಸಮಾಜದಲ್ಲಿ ಎಡಗೈಗೆ ಅನುಕೂಲ ಆಗುವಂಥ ನಿಗಮ ಬಾಬು ಜಗಜೀವನ್ ರಾವ್ ನಿಗಮ, ಅದು ಆದಿಜಾಂಬವಂತ ನಿಗಮ. ಆದ್ರೆ ಅದಕ್ಕೆ ಎರಡಕ್ಕೂ ಸೇಮ್ ದುಡ್ಡು ಬಿಡಬೇಕಲ್ಲ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎರಡು ಸಮಾಜಗಳು ಹೆಚ್ಚು ಕಡಿಮೆ ಸೇಮ್ ಅದಾವ. ಆದ್ರೆ ಅದರಲ್ಲಿ ಕೂಡ ಇವರು ಒಂದು ಸಮಾಜಕ್ಕೊಂದು, ಇನ್ನೊಂದು ಸಮಾಜಕ್ಕೊಂದು ಮಾಡ್ತಾರೆ. ಒಬ್ಬರಿಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇನ್ನೊಬ್ಬರಿಗೆ 35 ಕೋಟಿ ರೂಪಾಯಿ ಬಜೆಟ್ದಲ್ಲಿ ಕೊಡ್ತಾರೆ. ಅದರಲ್ಲಿ ಕೂಡ ಬಿಡುಗಡೆ ಮಾಡಿದ್ದು ಕೇವಲ 8.75 crores. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗಕ್ಕೆ 3.75 crores ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಬಿಡುಗಡೆ ಮಾಡಿದ್ದು 1.76 crores. ಅದೇ ರೀತಿ ಆದಿಜಾಂಬವಂತ ನಿಗಮಕ್ಕೆ 50 ಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ 12.5 ಕೋಟಿ ನಿಗಮ, 12.5 ಕೋಟಿ. ಬೋವಿ ನಿಗಮಕ್ಕೆ 55 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಅಲ್ಲಿ ಕೊಟ್ಟಿದ್ದು ಕೇವಲ 13.75 crores. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಅದ ನೀವು ಅಲ್ಪಸಂಖ್ಯಾತರ ಇಲಾಖೆ ನೋಡ್ರಿ, ಅಲ್ಲಿ ಮಾತ್ರ ಇವ್ರದ್ದು ಪರ್ಫಾರ್ಮೆನ್ಸ್ ಭಾರಿ ಐತಿ. ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ, ನೀವು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾತು ಎತ್ತಿದ್ರೆ ಅಂಬೇಡ್ಕರ್ ಅವ್ರ ಹೆಸರು ತೋರ್ತೀರಿ. ಮಾತು ಕೇಳಿದ್ರೆ ನಿಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ, ಅವ್ರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ, ಬೈಬಲ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಿ ಅಡ್ಡಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಅನಿಸ್ತೈತಿ ಅವ್ರಿಗೆ ಬೈಬಲ್ ಅವ್ರದ್ದು ಸಂವಿಧಾನ. ಅವ್ರು ಸುಮ್ಮ ಒಂದೇನೋ ಪುಸ್ತಕ ಹಿಡ್ಕೊಂಡು ಅದು ಸಂವಿಧಾನ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಸಂವಿಧಾನದ ಹೆಸರು ಹೇಳ್ಕೊಂಡು ಅಡ್ಡಾಡೋರು. ಇವ್ರಿಗೆ ಈ ರೀತಿ ಅನ್ಯಾಯ ನೀವು ಯಾಕೆ ಮಾಡ್ತಾ ಇದ್ದೀರಿ? ಸಂವಿಧಾನಕ್ಕೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ಯಾಕಂದ್ರೆ ಕಾನೂನಿನ ಪ್ರಕಾರ ಇವತ್ತು SCP TSP ಅನ್ನ ಅದನ್ನು SCP ಸಮಾಜಕ್ಕೆ, SC ಸಮಾಜಕ್ಕೆ ಮತ್ತು ST ಸಮಾಜಕ್ಕೆ ಉಪಯೋಗ ಮಾಡಬೇಕಾಯ್ತು. ಆ ದುಡ್ಡನ್ನು ಒಯ್ದು ನೀವು ಗ್ಯಾರಂಟಿಗಳಿಗೆ ಯಾಕೆ ಹಾಕಾಗ್ತೀರಿ? ನೀವು ಇದನ್ನೇನು ನಿಮ್ಮ ಚುನಾವಣೆಯಲ್ಲಿ ಭರವಸೆಯಲ್ಲಿ ಹೇಳಿದ್ದೀರಾ? ಇಲ್ಲ ಅಂತಂದ್ರೆ ಯಾಕೆ ಹಾಕಾಗ್ತೀರಿ? ಮತ್ತು ನೀವೇ ನಿಮ್ಮ ಬಜೆಟ್ದಲ್ಲಿ ಘೋಷಣೆ ಮಾಡಿದಂಥ ನಿಗಮಗಳಿಗೆ, ಆ ಬಜೆಟ್ಗಳಿಗೆ ಏನು ಕೊಡ್ತೇವೆ ಅಂತ ಹೇಳ್ತೀರಿ, ಅದನ್ನ ಇನ್ನೂ ತನಕ ಯಾಕೆ ಕೊಟ್ಟಿಲ್ಲ? ಮತ್ತು ಅದನ್ನು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಆಡಳಿತದಲ್ಲಿ ರಾಜ್ಯದ ಹಣಕಾಸು ಪರಿಸ್ಥಿತಿ ಪೂರ್ತಿ ಹದಗೆಟ್ಟೈತೆ ಅಂತಂದ್ರೆ ಅದನ್ನು ಹೇಳ್ರಿ. ಆದ್ರೆ ಅದ್ರ ಹದಗೆಟ್ಟಿದ್ದ ಹಣಕಾಸು ಪರಿಸ್ಥಿತಿ ಅದು ಎಲ್ಲರಿಗೂ ಒಂದೇ ರೀತಿ ಇರಬೇಕಲ್ಲ. ಅದು ಮುಸ್ಲಿಂ ಸಮಾಜಕ್ಕೆ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡೋಕ್ಕೆ ನಿಮ್ಗೆ ಐತಿ. ಇವತ್ತು SC ಸಮಾಜಕ್ಕೆ, ST ಸಮಾಜಕ್ಕೆ ಬಿಡುಗಡೆ ಮಾಡೋಕ್ಕೆ ಯಾಕಿಲ್ಲ? ನಿಮ್ಮ ಬದ್ಧತೆ ಕೇವಲ ಅವ್ರಿಗೆ ಮಾತ್ರ ಐತನ? ನೀವು SC ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ? ST ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ? ಅದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮಗೆ ನಾವು ಕೇಳಕ್ಕೆ ಇಚ್ಛೆಪಡ್ತೇವೆ. ಇದ್ರ ಜೊತೆ ಈಗ ಮುಂದಿನ ವಿಷಯಗಳನ್ನು ನಮ್ಮ ಮಾಜಿ ಸಂಸದರಾದ ಮುನಿಸ್ವಾಮಿ ಅವರು ಮಾತಾಡ್ತಾರೆ.